Hello everyone, welcome back to Sankala YouTube ಚಾನಲ್. ಸೊ ನಾನಿವತ್ತು ಉತ್ತರ ಕರ್ನಾಟಕದ್ದು ಮೋಸ್ಟ್ ಸ್ಪೆಷಲ್ ರೆಸಿಪಿ ಇದು. ಆಮೇಲೆ ಯಾವಾಗಾದರೂ ಹುಷಾರಿಲ್ಲದೆ ಇದ್ದಾಗ ಬಾಯಿ ಕೆಟ್ಟಿದೆ ಅಂತ ಹೇಳಿದಾಗ ಈ ಥರ ಈರುಳ್ಳಿ ಚಟ್ನಿ ಅಥವಾ ಉಳ್ಳಾಗಡ್ಡಿ ಖಾರ ಅಂತಲೂ ಹೇಳ್ತೀವಿ ಉತ್ತರ ಕರ್ನಾಟಕದ ಸೈಡು. ಅದನ್ನು ಮಾಡ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನ ನಾವು ಜೋಳದ ರೊಟ್ಟಿ ಅಥವಾ ಚಪಾತಿ, ರೈಸ್ ಎಲ್ಲಾದ್ರ ಜೊತೆನೂ ತಿನ್ಬೋದು. ಸೊ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2ರಿಂದ 3 ಈರುಳ್ಳಿನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನ ನಾವು ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡೋದ್ರಿಂದ ಅದರಲ್ಲಿರೋಂಥ ಕಾಕದ ಅಂಶನ ಹೋಗ್ಬಿಡುತ್ತೆ. ಸೊ ನಾನು ವಾಶ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿ ಅಥವಾ ಕಡಲೆ ಬೀಜದ್ದು ಪುಡಿನ ತೊಗೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಶೇಂಗಾನೂ ತೊಗೊಳ್ಬೋದು, ಹುರ್ಕೊಂಡಿರೋಂಥ ಶೇಂಗಾ. ಸೊ ಅದಾದ ನಂತರ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಉಳ್ಳಾಗಡ್ಡಿ ಖಾರ ಬಂದುಬಿಟ್ಟು ನಾವು ಒರಳಲ್ಲಿ ಕುಟ್ಟಿದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟು ಐಟಮ್ಸ್ ಹಾಕ್ಕೊಂಡ್ಬಿಟ್ಟು ನಾವು ನೀಟಾಗಿ ಅದನ್ನು ಹರ್ಕೊಂಡು ಹೋಗಬೇಕು, ಅಂದರೆ ಒರಳಲ್ಲಿ ಕುಟ್ಕೊಂಡು ಹೋಗಬೇಕು. ನಾವು ಇದನ್ನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಅದೂ ಖಾರ ಚೆನ್ನಾಗಿರುತ್ತೆ, ಬಟ್ ರುಚಿ ಅದರಷ್ಟು ಒಳ್ಳಲ್ಲಿ ಕುಟ್ಟಿದ್ರಂತಹ ರುಚಿ ಬರೋದಿಲ್ಲ ನಮಗೆ. ಸೊ ಸ್ವಲ್ಪ ಬಾಯಿ ಒಳಗಡೆ ಅದು ಖಾರದ ರುಚಿ ಅಥವಾ ಈರುಳ್ಳಿದ ರುಚಿ ಬರಬೇಕು. ಸೊ ಅದರ ಸಲುವಾಗಿ ನಾನಿಲ್ಲಿ ಒರಳು ಕಲ್ಲಲ್ಲಿ ಅಥವಾ ಕುಟಾಣಿ ಅಂತ ಹೇಳ್ತಾರಲ್ಲ ಅದರಲ್ಲಿ ನಾನು ಕುಡ್ತಾ ಇರೋದು. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಂದು ಚಿಟಿಕೆ ಆಗೋಷ್ಟು ಬೆಲ್ಲ, ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಈ ಪೌಡ್ರನ್ನ ನಾವು ಫಸ್ಟು ಚೆನ್ನಾಗಿ ಕುಟ್ಕೊಳ್ಬೇಕು. ಸೊ ನೋಡಿದ್ರಲ್ವಾ. ಸೊ ಈ ಖಾರ ಕುಟ್ಟೋಕ್ಕೆ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಹೆಲ್ಪ್ ಮಾಡ್ತಾಯಿದ್ರು. ಯೂಶ್ವಲಿ ನಾರ್ಮಲ್ ಪಲ್ಯ ಎಲ್ಲ ಮಾಡಿಬಿಟ್ಟು ತಿಂದು ಬೇಜಾರಾದಾಗ ಯಾಕೋ ಬಾಯಿ ರುಚಿ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾವು ಈ ಈರುಳ್ಳಿ ಖಾರ ಅಥವಾ ಉಳ್ಳಾಗಡ್ಡಿ ಖಾರನ ಕುಟ್ಕೊಂಡು ಊಟ ಮಾಡ್ತಾ ಇರೋದು. ಸೊ ಇವಾಗ ಪೌಡರ್ ರೆಡಿ ಆಯಿತು. ಈ ರೆಡಿಯಾಗಿರೋ ಪೌಡರ್ಗೆ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ವಾಶ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಕೊಡ್ತಿರೋಂಥ ಕುಟಾಣಿ ಸ್ವಲ್ಪ ತುಂಬಾ ಚಿಕ್ಕದು, ಅದರ ಸಲುವಾಗಿ ನಾನು ಫಸ್ಟ್ ಪೌಡರ್ನ ರೆಡಿ ಮಾಡ್ಕೊಂಡಾದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ 1ರಿಂದ 2 ನಿಮಿಷದವರೆಗೂ ಚೆನ್ನಾಗಿ ಅರಿತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ. ಸೊ ಅದು ಖಾರ ಮಸಾಲೆ ಅಂಶ ಎಲ್ಲನೂ ಈರುಳ್ಳಿ ಜೊತೆ ಚೆನ್ನಾಗಿ ಕಲಿಬೇಕು. ಅಂದಾಗ ಮಾತ್ರ ಈರುಳ್ಳಿ ಖಾರ ಅಥವಾ ಉಳ್ಳಾಗಡ್ಡಿ ಖಾರ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಊರ ಸೈಡೆಲ್ಲ ಇದು ಆಲ್ಮೋಸ್ಟ್ ತುಂಬಾ ಜಾಸ್ತಿ ಮಾಡ್ತಾರೆ, ಬಟ್ ನಾನು ಏನೋ ಬಾಯಿ ರುಚಿ ಇಲ್ಲ ಅಂತ ಹೇಳಿಬಿಟ್ಟು ಇದನ್ನ ಟ್ರೈ ಮಾಡಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಎಸ್ಪೆಷಲಿ ಇದು ಒರಳು ಕಲ್ಲಲ್ಲಿ ಅಥವಾ ಕುಟಾಣಿಲಿ ಕುಟ್ಟಿರೋಂತಹ ಖಾರ ಅಲ್ವಾ. ಸೊ ಇನ್ನೂ ಸಖತ್ತಾಗಿ ಟೇಸ್ಟ್ ಬಂದಿತ್ತು. ಯೂಶ್ವಲಿ ಮಿಕ್ಸಿ ಒಳಗಡೆ ಹಾಕಿದರೆ ಈ ಥರ ಟೇಸ್ಟ್ ಏನು ಕೊಡಲ್ಲ. ಸೊ ಯಾವಾಗಲೂ ಈ ಥರ ಈರುಳ್ಳಿ ಖಾರ ಅಥವಾ ಉಳ್ಳಾಗಡ್ಡಿ ಖಾರನ ನೀವು ಮಾಡ್ಬೇಕು ಅಂದ್ಕೊಂಡ್ರೆ ಒರಳು ಕಲ್ಲು ಅಥವಾ ಕುಟಾಣಿ ಒಳಗಡೆ ಕುಟ್ಕೊಂಡ್ಬಿಟ್ಟು ಊಟ ಮಾಡಿ. ಇದನ್ನು ನಾವು ಜೋಳದ ರೊಟ್ಟಿ, ಬಿಸಿ ಬಿಸಿ ಚಪಾತಿ ಅಥವಾ ಬಿಸಿ ಬಿಸಿ ರೈಸ್ ಜೊತೆನೂ ತಿನ್ಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಊಟ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಹೋಪ್ ನಿಮಗೆ ಈ ಉಳ್ಳಾಗಡ್ಡಿ ಖಾರದ್ದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಯಾವ್ಯಾವ ಥರ ಉಳ್ಳಾಗಡ್ಡಿ ಖಾರ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನೋಡಿದ್ರಲ್ವ, ಉಳ್ಳಾಗಡ್ಡಿ ಖಾರ ಮಾಡೋದು ತುಂಬಾ ಸುಲಭ. ಹೋಪ್ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನಿಲ್ಲಿ ಉಳ್ಳಾಗಡ್ಡಿ ಖಾರ ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.